ತಯಾರಾಗಿನೂ ನನಗೇನೂ ಸಿಗದೆ ಇಲ್ಲಿ ಕೂತಿರೋ ಹುಡುಗಿ. ನನ್ನ ತಂದೆ ತಾಯಿ ಮಾಡಲಿ, ಎಲ್ಲ ರೀತಿಯಲ್ಲೂ ಅವರೇ ಮಾಡಲಿ ಅಂತ ಅವ್ರ ಕೈಯಲ್ಲೇ ಬಿಟ್ಟಿದ್ದೆ. ಬಟ್ ಏನೂ ಮಾಡಿಲ್ಲ. ನಾನೇನು ಮಾಡಲಿ? ಇವಾಗ ನಾನೇನು ಉದಾಹರಣೆ ಕೊಡಲಿ? ನಾನು ಇವತ್ತು 30 ವರ್ಷ ಆದಮೇಲೆ ನಾನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾನೇನಂತ ಹೇಳಿ ಉತ್ತರಗಳು ನನಗೆ? ನಾನೇನು ಸುಮ್ಮನೆ ಹುಟ್ಟಿದೆ, ಬೆಳ್ದೆ, ಹಿಂಗೆ ನಾನು ನೂಕಿದ್ರು ಆ ಕಡೆ ಈ ಕಡೆ ನಾನು ಸುಮ್ಮನೆ ನೂಕಿ ಕೆಳಬಿದ್ದೋದೆ, ನನ್ನನ್ನು ಕಾಪಾಡೋಕ್ಕಾಗಿಲ್ಲ ಅಂತ ದೇವ್ರಿಗೆ ಹೇಳ? ಐ ಆಮ್ ನಾಟ್ ದ್ಯಾಟ್ ವುಮನ್. ಅಂಡ್ ಐ ಡೋಂಟ್ ರೆಪ್ರೆಸೆಂಟ್ ದಟ್ ಜನರೇಷನ್. ನಮ್ಮ ಜನರೇಷನಲ್ಲಿ ನಮಗೆ ಒಂದು ಪ್ರಬುದ್ಧತೆ ಇದೆ, ನಮಗೆಲ್ಲ ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಂಡು ನಾವೇನೋ ಒಂದು ಒಳ್ಳೆ ಪ್ರಪಂಚ ಕಟ್ಟಬೇಕು ಅಂತ ನನ್ನ ಆಸಕ್ತಿ. ಎಲ್ಲೋ ಒಂದು ಕಡೆ ಎಷ್ಟೊಂದು ಜನರ ಮನಸ್ಸಲ್ಲಿ ಆ ಆಸಕ್ತಿ ಇದೆ, ಅದಿದೆ. ಆದರೆ ಯಾರು ಅದಕ್ಕೆ ಒಂದು ಹೇಳ್ತಾರಲ್ಲ, ದೀಪ ಹಚ್ಚಕ್ಕೆ ಯಾರು ಇಲ್ಲ, ಅದನ್ನ ಆ ಬೆಳಕು ತೋರ್ಸಕ್ಕೆ ಯಾರು ಇಲ್ಲ. ದೀಪ ಹಚ್ಚಕ್ಕೆ ಅಂದ್ರೆ ದೀಪ ಹಚ್ಚಕ್ಕೆ ಸುಮಾರು ಸಾಮಗ್ರಿಗಳು ಬೇಕು. ಸಾಮಗ್ರಿಗಳು ಅಂದ್ರೆ ಐಟಮ್ಗಳು ಬೇಕಾಗುತ್ತೆ. ಅಲ್ಲ, ದೀಪ ಹಚ್ಚೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ತುಂಬಾ ಈಸಿ. ಬಂದ್ಬಿಟ್ಟು ಮ್ಯಾಸ್ಟಿಕ್ ಮಾಡ್ಬಿಟ್ಟು ಹಚ್ಚೋದು ಕಡ್ಡಿಗಿರ್ಬಿಟ್ಟು. ಕರೆಕ್ಟ್. ಸೊ ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿರ್ಬೇಕಲ್ಲ. ಅದೇ ಆ ಪ್ರಿಪ್ರೇಷನ್ ಅಲ್ಲೇ ಇದ್ದೀನಿ ನಾನು ಇವಾಗ. ಆ ಪ್ರಿಪ್ರೇಷನ್ ಅಲ್ಲೇ ಇದ್ದೀನಿ. ಸೊ ನಿಶಾ ಅವ್ರಿಗೆ ಇವಾಗ ತುಂಬಾ ಕ್ಲಾರಿಟಿ ಸಿಕ್ಕಿದ್ಯಾ ಅವ್ರ ಜೀವನದಲ್ಲಿ ಮತ್ತೆ ಪೊಲಿಟಿಕಲಿ? ಮುಂಚೆನೆ ಕ್ಲಾರಿಟಿ ಸಿಕ್ಕಿದೆ. ಪೊಲಿಟಿಕಲಿ ನೀವು ಮುಂಚೆ ಸಿಕ್ಕಿತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸಿದ್ದು ಇವಾಗ ನೀವು ಮಾತಾಡೋ ಇದ್ ನೋಡಿದ್ಮೇಲೆ ಅನಿಸ್ತಿದೆ ಕ್ಲಾರಿಟಿ ಸಿಕ್ಕಿದ್ಯಾ ಅಥವಾ ಇನ್ನೇನಾದ್ರೂ ಗೊಂದಲ ಇದೆಯಾ ನಿಮ್ಮಲ್ಲಿ? ಗೊಂದಲ ಏನೂ ಇಲ್ಲ. ಒಂದ್ ಸ್ಪಷ್ಟತೆ ಇದೆ ನನಗೆ ಲೈಫಲ್ಲಿ. ಏನ್ ಮಾಡಿದ್ರು ಅದಕ್ಕೆ ಜವಾಬ್ದಾರಿ ನಾನೇ. ಹೌದು, ಅಷ್ಟೇ. ಇವಾಗ ನನ್ಗೆ ಯಾರು ಏನು ಹೇಳಕ್ಕಾಗಲ್ಲ. ಇವಾಗ ಯಾರೋ ಬಂದು ನನ್ನ ಬಗ್ಗೆ ಇವ್ರು ಹಾಗೆ ಅವ್ರು ಹೀಗೆ ಅಂತ ಅಂದ್ರೆ ಅದಕ್ಕೆ ಉತ್ತರ ನಾನೇ ಕೊಡ್ತೀನಿ. ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಇವತ್ತು, ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಇವತ್ತು ನಾನು ಹೇಗಲ್ಲ ಅಂತ. ಯಾಕಂದ್ರೆ ನೀವು ಮುಖಾಮುಖಿ ಆಗಿದೆ. ಇಷ್ಟು ದಿವಸ ಮುಖಾಮುಖಿನೇ ಆಗದೆ ನೀವೇನೋ ಒಂದು ವಿಡಿಯೋ ನೋಡಿ ಅದನ್ನೇ ಅಂದ್ಕೊಂತೀರಾ ನೀವು. ಹೌದಾ, ಹೀಗ ಹಾಗ ಹಲವಾರು ಪ್ರಶ್ನೆಗಳು. ಬಟ್ ಒಂದ್ಸತಿ ಭೇಟಿ ಆದಾಗ ಮಾತಾಡಿದಾಗ ನಾವೇನೋ ಯೋಚನೆ ಮಾಡಿದ್ವಿ, ಇಲ್ಲೇನೋ ಬೇರೆ ತರ ಅಂತ ನಿಮ್ಗೂ ಅನುಭವ. ಎಕ್ಸಾಕ್ಟ್ಲಿ. ನಾನು ಸಮುದ್ರಕ್ಕೆ ಬಿದ್ದಾದ್ಮೇಲೆ ನಾನು ಅರ್ಥ ಆಗಿದ್ದು, ಇಷ್ಟ ಆಳ ಇದೆ, ಈಗ ಈಜ್ಬೇಕು, ಇಲ್ಲಿ ಇಷ್ಟು ದೂರ ಸ್ವಿಮ್ ಮಾಡಿದ್ರೆ ಅದು ತಲುಪ್ತೀನಿ ಅಂತ. ಸೊ ಒಂದು ಸಮಯ ಬಂದ ತಕ್ಷಣ ನಿಮ್ಗೆ ಕ್ಲಾರಿಟಿ ಬಂದಿದೆ ಹಾಗಾದ್ರೆ. ಸೊ ಈ ಕ್ಲಾರಿಟಿ ಬಗ್ಗೆ ನಿಮ್ ತಾಯಿಯವರು ಏನ್ ಹೇಳಿದ್ರು? ಮುಂಚೆನೆ ನಾನು ನಿನ್ಗೆ ಹೇಳಿದ್ದೆ ಕ್ಲಾರಿಟಿ ಬಗ್ಗೆ ಅಂತ ಹೇಳಿದ್ರು. ನಿನ್ಗೆ ಕ್ಲಾರಿಟಿ ತಗೋಬೇಕಾಗಿತ್ತು ಮುಂಚೆನೆ ನೀನು ಅಂತ ಹೇಳಿದ್ರು. ಬಟ್ ನನ್ನ ಹತ್ರ ಆ ಶಕ್ತಿ ಇರ್ಲಿಲ್ಲ. ಎಲ್ಲಿಂದ ಬರುತ್ತೆ ನಿಮ್ಗೆ ಆ ಶಕ್ತಿ? ಹೇಗೆ ಎದುರಿಸ್ತೀರಾ? ಇಲ್ಲಾನು ಅಷ್ಟು ಸುಲಭ ಅಲ್ಲ ಅದು. ಸೊ ಒಂದ್ ಸಮಯ ಬರಬೇಕಾಗಿತ್ತು. ಕ್ಲಾರಿಟಿ ಇತ್ತು. ನೀವು ಹೇಳ್ದಂಗೆ ತುಂಬ ಅವಕಾಶಗಳನ್ನ ಕೊಟ್ಟೆ. ಕೃಷ್ಣ ಅವನು ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಕ್ಕಿಂತ ಮುಂಚೆ ಹೋಗ್ತಾನ. ಅವನು ಹಸ್ತಿನಾಪುರ್ಗೆ ಹೋಗ್ಬಿಟ್ಟು ಕೊನೆಯಲ್ಲಿ ದುರ್ಯೋಧನನ್ ಕೇಳ್ತಾನೆ, ನಿನ್ಗೆ ನಾನು ಇದೊಂದು ತಂದಿದ್ದೀನಿ, ಒಂದು ಪ್ರಪೋಸಲ್ ತಂದಿದ್ದೀನಪ್ಪ, ಇನ್ನ ನಿನ್ಗೆ ಈ ಯುದ್ಧ ನಿಜವಾಗ್ಲೂ ನೀನ್ ಮಾಡ್ತೀಯಾ, ಮಾಡಬೇಡ ಅಂತ ಹೇಳ್ತಾನೆ. ದುರ್ಯೋಧನ ಅದನ್ನ ಕಿತ್ ಬಿಸಾಕ್ತಾನ ಆ ಆಫರ್ನ. ಸೊ ಇಲ್ಲೂ ಅದೇ ಸಿಚುವೇಶನ್ ನಡೆದಿದ್ದು. ಹೌದು, ತುಂಬಾ ಪ್ರಯತ್ನಗಳು ಮಾಡಿದೆ. ತುಂಬಾ ಹಲವಾರು ಪ್ರಯತ್ನಗಳು. ಇಷ್ಟು ವರ್ಷ ನಾನು ಮಾಡಿದ ಪ್ರಯತ್ನಗಳನ್ನೇ ಮಾಡಿದ್ ನಾನು. ನನಗೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ನನಗಿದು. ನೀವು 2010-11 US ಇಂದ ಬಂದ್ರಿ ವಾಪಸ್. ಯು ಆರ್ ಜೆಲ್ ವಿತ್ ಯುವರ್ ಫಾದರ್. ಓಕೆ, ಅಂದ್ರೆ ಆರಾಮಾಗಿದ್ರಿ, ಎಲ್ಲ ಕಡೆ ಕ್ಯಾಂಪೇನ್ಗೂ ಹೋಗ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಇಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿದ್ದು ಅಥವಾ ಮನಸ್ತಾಪ ಉಂಟಾಗಿದ್ದು ಎಲ್ಲಿ, ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು? ಅಷ್ಟು ಸುಲಭವಾದ ಉತ್ತರ ಇಲ್ಲ ಇದಕ್ಕೆ. ಹೇಳಲೇಬೇಕು ನೀವು. ಏನಕ್ಕೆ ಗೊತ್ತಾ, ಇದೊಂದು ಕ್ಲಾರಿಟಿ ಇದೆ ಜನಗಳು ಕೊಡಕ್ಕೆ. ನನಗೇನ್ ಬೇಕಾಗಿಲ್ಲ ಇದು. ಇಲ್ಲ, ನಂಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಸಂಬಂಧಗಳು ಅಂತ ಅಂದ್ರೆ ಒಂದು ಕ್ಲಿಯರ್ ಒಂದು ಲೈನ್ ಇರಲ್ಲ. ಆಯ್ತಾ? ಒಂದೊಂದ್ಸತಿ ಯಾರೋ ಏನೋ ಮಾಡ್ತಾರೆ, ಅದರಿಂದ ನಿಮ್ಗೆ ನೋವು ಆಗುತ್ತೆ, ಬಟ್ ಪರವಾಗಿಲ್ಲ ಅಂತ ನಾವು ನಡ್ಸ್ಕೊಂಡು ಹೋಗ್ತೀವಿ. ನಮ್ಮವರೇ ಅಲ್ವಾ, ನಮ್ಮವರೇ, ಬಹುಶಃ ಅದೇನೋ ಬೇರೆ ಉದ್ದೇಶ ಆಯ್ತಾರೋ, ನಾನೇ ತಪ್ಪು ತಿಳ್ಕೊಳ್ತಾ ಇದೀನೇನೋ ಅಂತ ನಡ್ಕೊಂಡು ಹೋಗುತ್ತೆ ಆ ಸಂಬಂಧ. ಸೊ ಎಷ್ಟೊಂದ್ ಕಡೆ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಅವ್ರಿಗೆ ತುಂಬಾ ನಿರ್ಬಂಧಗಳಿತ್ತು. ಎಲ್ಲಿಂದ ಅಂತ ಅವ್ರನ್ನೇ ಕೇಳ್ಬೇಕು ನೀವು. ಏನಕ್ಕೆ ಅಂದ್ರೆ ಕೆಲವೊಂದು ನಿರ್ಬಂಧಗಳು ಇತ್ತು ಅಂದ್ರೆ ಅವ್ರು ನಿಮ್ಗೆ ಎಲ್ಲಾ ಸ್ಟೇಜ್ ಎಲ್ಲ ಕರ್ಕೊಂಡು ಹೋಗೋದಾಗ್ಲಿ, ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗೋದಾಗ್ಲಿ, ಅಂದ್ರೆ ನಾವು ಪಬ್ಲಿಕ್ ನೋಡಿದಾಗ ನಾನು ಹೇಳ್ತಾ ಇರೋದು, ಐ ಡೋಂಟ್ ನೋ ಇನ್ಸೈಡ್ ಆಫ್ ದಿ ಸ್ಟೋರಿ. ಓಕೆ, ನಾನು ಏನ್ ನೋಡಿದೀನಿ ಅದನ್ನ ನಾನು ಮಾತ್ರ ಕೇಳ್ತಾ ಇರೋದು. ಸೊ ಹಾಗಾದ್ರೆ ಎಂಟರ್ಟೈನ್ ಮಾಡಬಾರ್ದಾಗಿತ್ತಲ್ಲ ಅವರು? ಮಾಡಬೇಕು ಅಂತ ಬಹುಶಃ ಅವ್ರು ಎಂಟರ್ಟೈನ್ ಮಾಡಿಲ್ಲ. ಆಕ್ಚುಲಿ ನಾನು ಅಲ್ಲಿ ಇದ್ದೆ ಆ ಸಿಚುವೇಶನ್ಸ್ ಅಲ್ಲಿ. ಯಾಕೆ ಫಿಲಮ್ಮು ಅದು ನಾನು ಒಂದು ಸ್ವಂತ ನಿರ್ಧಾರ ತಗೊಂಡು ಮುಂದೆವರಿಬೇಕು ಅಂತ ತಗೊಂಡಿದ್ದು ಒಂದು ಅವಕಾಶ ನಾನು ತಗೊಂಡೆ. ಓಕೆ, ನೀವು ಫಿಲಮ್ ಸ್ಟೋರಿ ಮಾತಾಡಿದ್ರಿ, ಫಿಲಮ್ ಬಗ್ಗೆ ಮಾತಾಡಿದ್ರಿ ಅಂದ್ಬಿಟ್ಟು ನಾನು ಫಿಲಮ್ ಬಗ್ಗೆ ಕೇಳ್ತೀನಿ. ಈಗ ಫಿಲಮ್ಮು ನಿಮ್ದು ಫೋಟೋಶೂಟ್ ಎಲ್ಲ ಬಂದಿತ್ತು ಅಂತ. ಫೋಟೋಶೂಟ್ ಎಲ್ಲ ಆಗಿತ್ತಾ? ಮುಹೂರ್ತ ಎಲ್ಲ ಆಯ್ತು, ಶೂಟಿಂಗ್ ಆಗಿತ್ತು, ಫೋಟೋಶೂಟ್ ಎಲ್ಲ ಆಗಿತ್ತು. ಎಲ್ಲಿ ಬ್ರೇಕ್ ಆಯ್ತು? ಅದೆಲ್ಲಿ ಕಾರಣ ಏನು? ಇದ್ರಿಂದ ಹುನ್ನಾರ ಯಾರು ಮಾಡಿದ್ದು? ನೋಡಿ, ನಾನು ಈ ಕಡೆಯಿಂದ ಕಾರಣ ಏನು ಅಂತ ನಾನು ಹೇಳಕ್ಕಾಗಲ್ಲ. ನನ್ನ ಜೊತೆಲಿ ಏನಾಯ್ತು ಅಂತ ನಾನು ಹೇಳ್ಬಲ್ಲೆ. ಹೇಳಿ, ಅದನ್ನೇ ಹೇಳಿ. ನನ್ನ ಫಿಲಮ್ ಇಂದ ತೆಗೆದ್ರು.
ರೀಸನ್ ಇರ್ಬೇಕಲ್ಲ. ಅದ್ ರೀಸನ್ನು ನಾವು ಹೋಗ್ಬಿಟ್ಟು ಕೇಳಿದಾಗ ನಮ್ಮ ತಾಯಿನೂ ಇದ್ರು ಅವತ್ತು, ನಾನು ಇದ್ದೆ. ನಮ್ಮ ತಾಯಿ ಒಬ್ಬ ಪ್ರಶ್ನೆ ಮಾಡಿದಾಗ ನಿರ್ಮಾಪಕರನ್ನ, ಅವ್ರ ಹತ್ರ ಏನೂ ಉತ್ತರ ಇರಲಿಲ್ಲ. ಏನೂ ಉತ್ತರ ಇಲ್ಲದೆ ಹೇಗೆ ನೀವು ತೆಗಿತೀರಾ? ನೀವು ಸ್ವಂತವಾಗಿ ನೀವು ಆಯ್ಕೆ ಮಾಡಿದಂತ ಹುಡುಗಿ ನೀವು ಟ್ರೈನಿಂಗ್ ಫಸ್ಟ್ ಕೊಟ್ಟು, ಮೇಡಮ್ ನೀವು ಆಯ್ಕೆ ಆ ಸಿನಿಮಾಗೆ ಆಯ್ಕೆ ಆಗಿದ್ದು ಹೇಗೆ? ಆಕ್ಚುಲಿ ಆ ಡೈರೆಕ್ಟರ್ ಇದಾರಲ್ಲ ಅವರು ಮಹೇಶ್ ಸುಖದೆರೆ ಸರ್, ಹೌದು. ಅವರು ಸೈನಿಕ ಫಿಲಂ ಅವ್ರ ನಿರ್ಮಾಪಕರು. ಅದಾದ್ಮೇಲೆ ನನ್ಗೆ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ನೋಡಿರ್ತಾರೆ ಅದೆಲ್ಲ. ನನ್ಗೆ ಈ ಹುಡುಗಿನ ನಾನೇ ಲಾಂಚ್ ಮಾಡ್ತೀನಿ ಅಂತ ನನ್ನ ತಾಯಿ ಜೊತೆ ಮಾತಾಡ್ತಾರೆ. ನನ್ನ ತಾಯಿ ಆಯ್ತು ಮಾಡು, ನೀನೇನೋ ಮಾಡ್ಬೇಕು ಅನ್ಕೊಂಡಿದ್ಯಾ, 2 ವರ್ಷ ಬಂದಾಯ್ತು, US ಇಂದ ಬಂದ್ಬಿಟ್ಟು 2 ವರ್ಷ ಆಯ್ತು, ಏನೇನೋ ಪ್ರಯತ್ನ ಮಾಡಿದೆ, ಅಲ್ಲೂ ನಿನ್ಗೇನು ಮುಂದುವರಿಸಿಲ್ಲ, ಇದ್ ಮಾಡು, ಬಂದಿದ್ಯಲ್ಲ ಸ್ವಂತವಾಗಿ ನೀನು ಮಾಡು, ವೈ ನಾಟ್ ಅಂದ್ರು. ಆಯ್ತು ಅಂತ ಮುಂದುವರೆದಿದ್ದು ನಾವು. ಅದಾದ್ಮೇಲೆ ಅವ್ರು ಕರೆದ್ರು, ಮಾತಾಡಿದ್ರು, ಎಲ್ಲಾನು ಹೇಳಿದ್ವಿ ಪರಿಸ್ಥಿತಿ ಎಲ್ಲ. ಅವರು ಇಲ್ಲ ನಾವು ಮಾಡೋಣ ಅಂತ ಮಾಡಿಸಿದ್ರು. ಒಳ್ಳೆ ಸ್ಟಾರ್ ಕಾಸ್ಟು ಇತ್ತು. ಅದಕ್ಕೆ ಮುಂದುವರೆದ್ವಿ. ಅದರಲ್ಲಿ ಟ್ರೈನಿಂಗು ನಡೀತು. ಟ್ರೈನಿಂಗ್ ನಡೀತು. ಸೊ ಅವರು ತುಂಬಾ ಸೀಸನ್ ಡೈರೆಕ್ಟರ್ ಅವರು. ಸೊ ಅವರು ಟ್ರೈನಿಂಗ್ ಎಲ್ಲ ಮಾಡಿಸಿ ಸುಮ್ಮನೆ ಯಾರನ್ನೋ ಕರ್ಕೊಂಡು ಅವ್ರು ಸ್ಟಾರ್ ಕಾಸ್ಟ್ ಮಾಡುವಂಥ ಡೈರೆಕ್ಟರ್ ಅಲ್ಲ. ಎಲ್ಲ ನೋಡಿ ಕಾಸ್ಟ್ ಮಾಡು. ತುಂಬಾ ಸಂತೋಷವಾಗಿ ಶೂಟಿಂಗು ಶುರು ಆಯ್ತು, ಮುಹೂರ್ತನೂ ಆಯ್ತು, ಎಲ್ಲ ಆಯ್ತು ಮಾಮೂಲಿ. 13-14 ದಿನ ಶೂಟಿಂಗ್ ಎಲ್ಲ ನಡೀತು. ಹೌದು, ನಾನು ಪ್ರಿಯಾಮಣಿ ಅವ್ರ ಜೊತೆಲಿ, ದರ್ಶನ್ ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಶೂಟಿಂಗ್ ನಡೆದಿದೆ ಕರೆಕ್ಟಾಗಿ. ಅದು ಒಂದು ಸ್ಕೆಡ್ಯೂಲ್ ಮುಗ್ದಾದ್ಮೇಲೆ ಬ್ರೇಕ್ ಇರಬೇಕಾದ್ರೆ ಅದು ಏನಾಯಿತೋ ಅದೆಲ್ಲ ನನಗೆ ತುಂಬ ಸಮಯದ ನಂತರ ಗೊತ್ತಾಗಿದ್ದ ವಿಷಯಗಳು. ಅದೆಲ್ಲ ಆ ಸಮಯದಲ್ಲಿ ಬರೀ ಇಷ್ಟೇ ಗೊತ್ತಾಗಿದ್ದು, ಇಲ್ಲ ನಿಮಗೆ ನಿಮ್ಮನ್ನ ಏನು ಆ್ಯಕ್ಟಿಂಗ್ ಚೆನ್ನಾಗಿಲ್ಲ, ಸೊ ಅದಕ್ಕೆ ನಿಮ್ಮನ್ನ ತೆಗಿತಾ ಇದ್ದೀವಿ ಅಂತ. ಸೊ ನಮ್ಮ ತಾಯಿ ಹೇಳಿದ್ರು, ಇದು ಯಾವಾಗಪ್ಪ, ಎಲ್ಲ ಶಾರ್ಟಲ್ಲೂ ನೀವು ತುಂಬ ಗುಡ್ ಅಂತ ಹೇಳ್ಕೊಂಡು ಚಪ್ಪಾಳೆ ತಟ್ಕೊಂಡು ಬಂದಿದ್ದೀರಾ, ಇವಾಗ ಆ್ಯಕ್ಟಿಂಗು ಅದು ಇದು ಅಂತ ಕಾರಣ ಕೊಡ್ತಾ ಇದ್ದೀರಾ, ನಿಜವಾದ ಕಾರಣ ಹೇಳಿ ಅಂತ. ಆಮೇಲೆ ಏನೋ ನಮ್ಗೆ ಉತ್ತರಗಳು ಸಿಕ್ಕಿಲ್ಲ. ನಮ್ಮ ಅಮ್ಮ ಗಲಾಟೆನೂ ಮಾಡಿದ್ರು. ಅಷ್ಟಕ್ಕೆ ಕ್ಲೋಸ್ ಚಾಪ್ಟರ್, ಅಲ್ಲಿ ಕ್ಲೋಸ್. ಅಲ್ಲಿಗೆ ನನಗೆ ಆ ವಿಷಯ ಫುಲ್ಲು ಇಂಡಸ್ಟ್ರಿಯೆಲ್ಲ ಹರಡಿ ನನ್ನ ಯಾರು ಅದಾದ್ಮೇಲೆ ಕರೆದಿಲ್ಲ. ಯಾಕಂದರೆ ಅದನ್ನೆಲ್ಲ ಎದುರಿಸ್ಬೇಕಲ್ಲ. ನೆಕ್ಸ್ಟು ಏನು ಮಹೇಶ್ ಸುಖದೆರೆ ಸರ್ ನಿರ್ಮಾಪಕರು ಅವ್ರೇನು ಎದುರಿಸಿದ್ರು, ಎಲ್ಲರೂ ಅದನ್ನೇ ಎದುರಿಸ್ಬೇಕು ನನ್ನ ಕರ್ಕೊಂಡ್ರೆ. ಸೊ ಅಲ್ಲಿ ನನ್ಗೊಂದು ಬಾಗ್ಲು ಮುಚ್ತಾ, ನಂದೇನು ತಪ್ಪಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ವೈಮನಸ್ಸು ಸ್ಟಾರ್ಟ್ ಆಯ್ತಾ? ಅಲ್ಲಿಂದ ವೈಮನಸ್ಸು ಸ್ಟಾರ್ಟ್ ಆಗಿಲ್ಲ, ನನ್ಗೆ ಗೊತ್ತೇ ಹೇಳಿಲ್ಲ ವಿಷಯ. ಅಲ್ಲಲ್ಲ, ಇದು ನಿಮ್ದು ಫಿಲಮ್ದು ಯಾವಾಗ ಬ್ಯಾಕಪ್ ಆಯ್ತು, ಸೊ ಅವಾಗ್ಲಿಂದ ನಿಮ್ಗೆ ನೀವು ಈಗ ಸುಮಾರು ಆಂಗಲ್ ಅಲ್ಲಿ ಯೋಚನೆ ಮಾಡಿರ್ತೀರ. ಯಾಕೆಂದ್ರೆ ಇದು ಒಂದೇ ನನ್ಗೆ ಅವ್ರು ಮಾಡಿದ್ರ, ಇವ್ರು ಮಾಡಿದ್ರ, ಹಿಂಗಾಯ್ತಾ, ಇಲ್ಲ ನಾನೇನಾದ್ರೂ ಮಿಸ್ಟೇಕ್ ಮಾಡದ್ನ, ಸುಮಾರು ಕ್ವಶನ್ಗಳು ಉಳ್ಕೊಳುತ್ತೆ ನಮ್ಮಲ್ಲೇ. ಕೆಲವೊಂದನ್ನ ಔಟ್ಸೈಡ್ ಹೇಳ್ಕೋಬಹುದು, ಕೆಲವೊಂದನ್ನ ಔಟ್ಸೈಡ್ ಹೇಳ್ಕೊಳಕ್ಕಾಗಲ್ಲ. ಸೊ ಆ ತರದಲ್ಲಿ ನಿಮ್ಗೆ ಯಾವಾಗ ಕನ್ಕ್ಲೂಷನ್ ಬಂತು? ನೀವು ಕನ್ಕ್ಲೂಷನ್ ಬಂದ್ರಿ, ತುಂಬಾ ಸಮಯದ ನಂತರ ಕನ್ಕ್ಲೂಷನ್ ಬಂತು. ಈಗ ನಿಮ್ಗೆ ಕನ್ಕ್ಲೂಷನ್ ಬಂತಲ್ಲ, ಅದು ಎಷ್ಟು ಸಮಯ ತಗೊಂತು? ಒಂದು 7-8 ವರ್ಷ ಆಗೋಗಿತ್ತು ಕನ್ಕ್ಲೂಷನ್ ಬರೋಕ್ಕೆ. ಯಾಕಂದ್ರೆ ನೀವು ಅದು ಹೇಳ್ತಾರಲ್ಲ, ಕುದುರೆ ಬಾಯಿಂದ ಕೇಳೋರ್ಗು ನಿಮ್ಗೆ ಅದು ಸತ್ಯನೋ ಸುಳ್ಳು ಅಂತ ಗೊತ್ತಾಗಲ್ಲ ಅಂತ. ನೀವು ಅವ್ರ ಮುಂದೆ ಕೂತ್ಕೊಂಡಾಗ, ನೀವು ಅದೇ ವ್ಯಕ್ತಿ ಹೇಳಿದಾಗ, ಇಲ್ಲ ಇದು ನನ್ನ ಮುಂದೆನೇ ನಡೀತು, ಹೀಗೆ ಹೇಳಿದ್ರು, ಅದಕ್ಕೆ ಹೀಗೆ ಮಾಡ್ಬೇಕಾಯ್ತು ಅಂತ. ಅದಕ್ಕೆ ಎಲ್ಲೋ ಬಹುಶಃ ಮುಂಚೆ ಭಯನೂ ಇತ್ತು, ಹೇಳಕ್ಕಾಗಿರ್ಲಿಲ್ಲ ಅಂತ ಯಾರೂ ಹೇಳಿಲ್ಲ. ನಮ್ಮ ತಾಯಿಗಂತೂ ಸಂಪೂರ್ಣವಾಗಿ ಗೊತ್ತಿತ್ತು ಇದು ಬೇರೆ ತರ ಒತ್ತಡಗಳಿಂದ ಆಗ್ತಾ ಇದೆ ಅಂತ. ನನ್ಗೇನು ಬೇಜಾರಾಯ್ತು ಅಂತಾರೆ, ನಿಜವಾಗ್ಲೂ ಆಯ್ತು ಫಿಲಮ್ಸು ಬೇರೆ ಇಂಡಸ್ಟ್ರಿ ಫೈನ್, ಬಟ್ ಅಷ್ಟೊಂದು ಅವಕಾಶಗಳು ಜೀವನದಲ್ಲಿ ಬಂದಾಗ ಎಷ್ಟೊಂದು ಕಷ್ಟ ಅವಕಾಶಗಳು ಬರೋದು. ಯಾಕೆ ಬೇರೆಯವ್ರದೇನಾದ್ರು ಹಾಳು ಮಾಡಬೇಕು? ನಾವು ಒಳ್ಳೇದು ಮಾಡೋಕ್ಕಾಗದೆ ಅವ್ರೆ ಕೆಟ್ಟದೇನಕ್ಕೆ ಮಾಡಬೇಕು? ನಾನೇನು ಬೇರೆಯವ್ರ ಮೇಲೆ ಏನು ಭಾರ ಆಗ್ತಾ ಇರಲಿಲ್ಲ ಅಲ್ವಾ. ಇಶಾ ಅವ್ರನ್ನ ತುಳಿಯೋದಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತಾ? ಅಂದ್ರೆ ಆ ಫಿಲಮ್ ಇಶ್ಯೂ ಆಗಿ ತಗೊಂಡು ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಆಗಿದ್ಯಾ ನಿಮ್ಮನ್ನ ತುಳಿಯೋದಕ್ಕೆ ನಿಮ್ಮವರೇ? ಶಿವಕುಮಾರ್ ಅವರೇ, ಅಬ್ಯೂಸ್ ಅಂದ್ರೆ ಹೇಗೆ ಗೊತ್ತಾ? ನಿಮ್ಮನ್ನ ತುಳಿತಾ ಇದ್ದಾರೋ ನಿಮ್ಮನ್ನ ಎತ್ತುತ್ತಾ ಇದ್ದಾರೋ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಅದು ದುಃಖದ ಸಂಗತಿ. ನಿಮಗೆ ಸ್ವಂತವಾಗಿ ಅವರೇ ಊಟ ತಿನ್ನಿಸ್ತಾ ಇದ್ದಾರೋ ಇಲ್ಲ ನಿಮ್ಗೆ ಊಟ ಕೊಡ್ತಾ ಇಲ್ವೋ ಅಂತ ನಿಮ್ಗೆ ಅದು ಗೊತ್ತೇ ಆಗಲ್ಲ. ಆ ಒಂದು ಪರಿಸ್ಥಿತಿಲಿ ನಾನು ತುಂಬ ವರ್ಷ ಕಳೆದೆ. ನಾನು ಒಳ್ಳೇದಕ್ಕೆ ಮಾಡ್ತಾ ಇದ್ದಾರಾ, ಇಲ್ಲ ನನ್ನ ಮುಂದುವರಿಯೋದಂಗೆ ನೋಡ್ಕೊಳ್ಳೋಂಗೆ ನಾನು ಬೆಳಿಬಾರ್ದು ಅಂತ ಮಾಡ್ತಾ ಇದ್ದಾರಾ. ಬಿಕಾಸ್ ಎಲ್ಲರೂ ಆ ಒಂದು ತಪ್ಪ ಕೆಲಸಕ್ಕೆ ಕೈ ಜೋಡಿಸ್ತಾರೆ. ನಾನು ಹೇಳೋದು, ಸಮಾಜದಲ್ಲಿ ಸ್ನೇಹಿತರಂತ ಇದ್ರೆ, ದೊಡ್ಡವ್ರಂತ ಇದ್ರೆ, ಯಾರೋ ತಪ್ಪು ಮಾಡ್ಬೇಕಾರೆ ತಿದ್ದಬೇಕಲ್ವಾ ಅಲ್ಲೇ ಅವ್ರನ್ನ. ಮತ್ತು ನೀವೆಲ್ಲ ಏನಕ್ಕೆ ಸ್ನೇಹಿತರು? ಇಲ್ಲ ನಿಮ್ಮೆಲ್ಲರಿಗೂ ತುಂಬ ಖುಷಿ ಆಗುತ್ತಾ? ಇಲ್ಲಿ ಸ್ನೇಹಿತರು ನೋಡಿ 3-4 ಥರ ಸ್ನೇಹಿತರಿರ್ತಾರೆ. ಅಟ್ಲೀಸ್ಟ್ ಇಬ್ರು ತಗೊಳ್ಳೋಣ. ಒಬ್ಬ ತುಂಬ ಖುಷಿ ಪಡೋನಿರ್ತಾನೆ ಬೆಳೆದ್ರೆ, ಇನ್ನೊಬ್ಬ ಜೊತೆನಲ್ಲಿ ಎತ್ಕೊಂಡು ಅವನಿಗೇನೋ ಏನು ಮಾಡೋಕ್ಕಾಗಲ್ಲ, ಇವ್ನು ಮಾಡ್ತಾ ಇದ್ರೆ ಯಾರಾದರೂ ಸ್ನೇಹಿತರು ಅದನ್ನ ಉರ್ಕೊಳ್ಳೋದು ಅಂತಂದರೆ ಅದನ್ನ ಈ ಕೆನಾಟ್ ಡೈಜೆಸ್ಟ್ ಬೇಸಿಕಲಿ. ಆ ಥರದವರೇ ಜಾಸ್ತಿ ಇರ್ತಾರೆ.
ನಿಮಗೆ 10 ಜನ ಸ್ನೇಹಿತರಲ್ಲಿ ಇಬ್ಬರು ಸಿಗ್ಬೋದು ಆ ಥರದವ್ರು, ನೀವು ಬೆಳೀತಾ ಇರೋದನ್ನ ಖುಷಿ ಪಡೋರು. ಇನ್ನು ಉಳಿದವರೆಲ್ಲ ಇವನು ಬೆಳೀತಾ ಇದ್ದಾನೆ ಏನಾದರೂ ಮಾಡಬೇಕು ಅದೇ ಥರ ಇರುತ್ತೆ. ಇವನ್ ಪೊಲಿಟಿಕ್ಸ್ ಅಂತ ಅಂದರೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ದಾಟ್ ಬರಬೇಕಂದ್ರೆ ಕಷ್ಟ. ನಾನು ಅಂಥೊಳಗಕ್ಕೆ ಇಷ್ಟಪಡಲ್ಲ. ಆ ಉದಾಹರಣೆ ಬದಲಾಯಿಸ್ಬೇಕು ಅಂತಾನೆ ನಾನು ಈ ಒಂದು ದಾರಿಯಲ್ಲಿ ನಡೆಯೋಕ್ಕೆ ಅಷ್ಟು ದೃಢವಾಗಿ ನಿಂತಿರೋದು. ಅದೆಲ್ಲ ನೋಡಿ 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 ನನಗೂ ಸಾಕಾಗಿದೆ. ಸೊ 8 ವರ್ಷ ಆದ್ಮೇಲೆ ಅದೊಂದು ಕ್ಲಾರಿಟಿ ಸಿಕ್ತು ಯಾರು ಮಾಡಿಸಿದ್ದಾರೆ ಏನಂದ್ಬಿಟ್ಟು. ಸೊ Clarity ಅನ್ನೋ ಅದಾದ್ಮೇಲೆ ಏನಾದ್ರು ಟ್ರಿಗರ್ ಆದ್ರ ತಾವು? ಏನ್ ಟ್ರಿಗರು ಶಿವಕುಮಾರ್ ಅವರೇ? ಟ್ರಿಗರ್ ಆಗಿ ಏನ್ ಮಾಡ್ತೀರಾ? ಅಲ್ಲಲ್ಲ, ಅದ್ ಒಬ್ಬ ಮನುಷ್ಯ ಅಂದಾದ್ಮೇಲೆ ಅದು ಹಾಗೆ ಆಗುತ್ತೆ. ಛೇ ಇವ್ರು ಹಿಂಗ್ ಮಾಡಿದ್ರ, ಇವ್ರು ಹಿಂಗ್ ಮಾಡಿದ್ರ. ಅದಕ್ಕಿಂತ ಜಾಸ್ತಿ ಏನ್ ಗೊತ್ತಾ, ಎಷ್ಟು ಸಂಘರ್ಷಗಳಿತ್ತು ಅಂದ್ರೆ ಲೈಫಲ್ಲಿ ತುಂಬಾ ಸಂಘರ್ಷಗಳಿತ್ತು. ನನ್ನ ಫೋಕಸ್ಸು ಯಾರು ಮಾಡಿದ್ರು ಅಂತ ಇರಲಿಲ್ಲ, ಮುಂದುವರಿಬೇಕು ಅಂತಾನೆ ಇತ್ತು. ನನ್ನ ಸಮಾಜದಲ್ಲಿ ಏನಾರ ಮಾಡಬೇಕು, ನನಗೇನು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ ಅದನ್ನ ನಾನು ಉಪಯೋಗಿಸ್ಕೋಬೇಕು, ಏನಾರು ಆಗಿ ತೋರಿಸ್ಬೇಕು, ಬೆಳಿಬೇಕು, ಅದೇ ಇದ್ದಿದೆ ಯಾವತ್ತು ಮನಸ್ಸಲ್ಲಿ. ಇವತ್ತು ಅದೇ ಇರೋದು. ಸೊ ವ್ಯಕ್ತಿ ಕೇಳಿದ್ರ ಯಾಕೆ ಹಿಂಗ್ ಮಾಡಿದ್ರಿ ಅಂತ? ತುಂಬಾ ಸತಿ ಕೇಳಿದೆ, ಏನಂದ್ರು? ಏನು ಉತ್ತರನೂ ಇಲ್ಲ. ಉತ್ತರಗಳಿದ್ರೆ ಇಲ್ಲಿ ಕೂತಿರ್ತಿರ್ಲಿಲ್ಲ ನಾನು. ಉತ್ತರಗಳು ಯಾವತ್ತೂ ಸಿಕ್ಕಿಲ್ಲ. ಸೊ ಯಾವುದೇ ತರ ಉತ್ತರ ಇದುವರೆಗೂ ಸಿಕ್ಕಿಲ್ಲ ನೀವು ಹುಟ್ಟದಾಗ್ಲಿಂದ? ಆಲ್ಮೋಸ್ಟ್ ಬರೀ ಪ್ರಶ್ನೆಗಳು. ಬರೀ ಪ್ರಶ್ನೆಗಳು. ಈಗ ನಿಶಾ ಅವರು ತಲೆ ಒಳಗಡೆ ಇರೋದು ಓನ್ಲಿ ಕ್ವಶನ್ಸ್ಗಳು ಮಾತ್ರ. ನನ್ಗೆ ಇವತ್ತೇನು ಕ್ವೆಶನ್ಸ್ ಇಲ್ಲ, ನನಗೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಈಗ ಸಿಕ್ಕಿದೆ ನಿಮಗೆ, ವೆರಿ ಗುಡ್. ಮೌನದಲ್ಲೂ ಉತ್ತರ ಇರುತ್ತೆ. ನೀವು ಸರಿಯಾಗಿದ್ದಾಗ ನಾನು ಮಾಡಿದ್ದು ಸರಿ ಅಂತ ಹೇಳ್ತೀರಾ, ನೀವು ತಪ್ಪು ಮಾಡಿದಾಗ ಕರೆಕ್ಟ್ ಅದು ಮೌನನೇ ಉತ್ತರ ಕೊಡುತ್ತೆ ಅದಕ್ಕೆ. ಸೊ ಉತ್ತರಗಳೆಲ್ಲ ಸಿಗುತ್ತೆ. ಪ್ಲಸ್ ನಾವು ನೋಡ್ತಿರೋ ಬೆಳವಣಿಗೆ ನನ್ನ ಲೈಫಲ್ಲಿ ಎಲ್ಲ ಉತ್ತರಗಳೇ ಇವಾಗ. ಸೊ ಅದೆಲ್ಲ ಸ್ಟಾರ್ಟ್ ಆಯ್ತು, ಸಿನಿಮಾ ಕೆರಿಯರ್ದು ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್. ಅದು ಮ್ಯಾಟ್ರ್ ಕ್ಲೋಸ್. ಯಾಕಂದ್ರೆ ಅದಾದ್ಮೇಲೆ ಆ್ಯಕ್ಚುಲಿ ಬಾಂಬೆಲಿದ್ದೆ ನಾನು. ಅಲ್ಲಿ ಎಷ್ಟು ಒಂದು ಟೈಮಲ್ಲಿ ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಎಷ್ಟು ಬ್ಯಾಡ್ ಇತ್ತು ಅಂದರೆ, ನಾನು ಸೂರತ್ಗೆ ಹೋಗ್ತಾ ಇದ್ದೆ. ಸೂರತ್ ಬಾಂಬೆಯಿಂದ ಬೋರಿವೆಲ್ಲಿ ಸ್ಟೇಷನಿಂದ 4 ಗಂಟೆಗೆ ಬೆಳಗ್ಗೆ ಟ್ರೈನ್ ತೊಗೊಂಡ್ರೆ ಅಲ್ಲಿಗೆ ನೀವು 8:30 ತಲುಪ್ತಿದ್ರಿ. 9 ಗಂಟೆಗೆ ನನ್ನ ಶೂಟ್ ಶುರು ಆಗ್ತಾ ಇತ್ತು. ಅಲ್ಲಿ ನಾನು ಸಾರಿ ಕ್ಯಾಟ್ಲಾಗ್, ನಿಮ್ಮ ಸೀರೆ ಕ್ಯಾಟ್ಲಾಗ್ ಇರುತ್ತೆ ಅದನ್ನು ಶೂಟ್ ಮಾಡ್ತಾ ಇದ್ದೆ. ಸೊ ಆ್ಯಸ್ ಅ ಮಾಡೆಲ್ ಅದನ್ನ ಫುಲ್ ದಿನ ಶೂಟ್ ಮಾಡಿದ್ರೆ ಒಂದು 20-25 ಸೀರೆಗಳು ಶೂಟ್ ಮಾಡಿದ್ರೆ ನಿಮಗೆ ಒಂದು ಸೀರೆಗೆ 800 ರೂಪಾಯಿ ಆ ಥರ ಸಿಗ್ತಾ ಇತ್ತು. ಅದನ್ನು ನನಗೆ ಆ್ಯಕ್ಚುಲಿ ಬಾಂಬೆಲಿ ನಿಮಗೆ ರೆಂಟ್ ಕಟ್ಟಬೇಕು ಏನೋ ಮಾಡಬೇಕು ಅಂದರೆ, ಸೊ ನಾನು ಆ ಥರ ದಿನಗಳು ನೋಡಿದ್ದೀನಿ. ಆಮೇಲೆ ತಿರ್ಗಾ ನೀವು 4-5 ಗಂಟೆಗೆ ಕರೆಕ್ಟಾಗಿ ಟ್ರೈನ್ ಇತ್ತು. ನೀವು ಅಕಸ್ಮಾತ್ ಟ್ರೈನ್ 5 ಗಂಟೆಗೆ ಮಿಸ್ ಮಾಡಿದ್ರೆ 9 ಗಂಟೆಗೆ ಟ್ರೈನ್, 9 ಗಂಟೆ ಟ್ರೈನ್ ತೊಗೊಂಡ್ರೆ ನೀವು ತಿರ್ಗಾ ತಲುಪೋ ಅಷ್ಟರಲ್ಲಿ 12 ಗಂಟೆ 1 ಗಂಟೆ ರಾತ್ರಿ. ಸೊ ಆ ಥರ ಸಮಯನೂ ನಾನು ನೋಡಿದ್ದೀನಿ ಲೈಫಲ್ಲಿ. ತುಂಬ ಸ್ಟ್ರಗಲ್ ಡೇಸ್ ಇದೆ. ಏನೋ ಬಹುಶಃ ಆಚೆ ಬಂದು ಎಷ್ಟೊಂದು ಜನ ಹೇಳ್ತಾರೆ ನೀನು ನೋಡಿದ್ರೆ ಅನ್ಸೋದೇ ಇಲ್ಲ ನೀನು ಆ ಥರ ಇದೆಯಾ ಅಂತ. ಬಟ್ ಇರುತ್ತೆ ನಮ್ಗೆಲ್ಲೋ ಒಂದು ಕಡೆ ನಾವು ಜಸ್ಟ್ ಬಿಕಾಸ್ ಇಟ್ ಡಸಂಟ್ ಶೋ, ಇಟ್ ಡಸಂಟ್ ಮೀನ್ ಇಟ್ಸ್ ನಾಟ್ ಹೆವಿ. ಭಾರ ಒತ್ತಿಲ್ಲ ಅಂತ ಅಲ್ಲ, ತೋರಿಸಲ್ಲ ಅಂತ, ತೋರಿಸ್ತಾ ಇಲ್ಲ ಅಂತ, ಬಟ್ ಅದು ಒತ್ತಿರ್ತೀವಿ ನಾವು. ಎಷ್ಟೊಂದು ಜನರ ವಿಷಯ ಇದು, ನಾನು ಒಬ್ಳದೇ ಅಲ್ಲ. ಎಸ್ಪೆಷಲಿ ಹೆಣ್ಮಕ್ಳು ಅಂತ ಅಂದರೆ ತುಂಬ ಒಳಗಡೆನೆ ಇಟ್ಕೊಂಡಿರ್ತಾರೆ. ಇದನ್ನ ಯಾರು ತಗೊಂಡು ಹೇಳ್ಕೊಳ್ತೀರಾ? ನನ್ನ ತಾಯಿಗೆ ಹೇಳಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ. ಸೊ ಅವ್ರಿಗೆ ಯಾವತ್ತೂ ಹೇಳೇ ಇಲ್ಲ ನಾನು. ಇವತ್ತೇನಕ್ಕೆ ಮಾತಾಡ್ತಾ ಇದೀಯ ಅಂದರೆ ಜನಕ್ಕೆ ಗೊತ್ತಾಗಬೇಕು, ಅದೊಂದೇ ವಿಷಯದಿಂದ ಅವ್ರಿಗೆ ಗೊತ್ತಾಗಬೇಕು ಈ ಥರನೂ ನಡೆಯುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಇದರಿಂದ ಅವ್ರಿಗೆ ಇನ್ಸ್ಪಿರೇಷನ್ ಸಿಗಬೇಕು. ಓ ಹೀಗಿಂದನೂ ಹೀಗಾಗ್ಬೋದಪ್ಪ ಅಂತ. ಹೌದು ಆಗ್ಬೋದು. ಸೊ ಅದಾದ್ಮೇಲೆ ನಿಮ್ಮ ಮೇಲೆ ಅಪಪ್ರಚಾರಗಳು ಸ್ಟಾರ್ಟ್ ಆಯ್ತು. ನನಗೆ ಕ್ವಶನ್ ಕೇಳಬೇಕು ಅವಶ್ಯಕತೆ ಇಲ್ಲ, ಏನೆಲ್ಲ ಅಪಪ್ರಚಾರಗಳು ಸ್ಟಾರ್ಟ್ ಆಯ್ತು ತಮ್ಮ ಮೇಲೆ? ಒನ್ ಬೈ ಒನ್ ಹೇಳ್ಕೊಂಡು ಬನ್ನಿ ದಯವಿಟ್ಟು. ಇಂದ ಸ್ಟಾರ್ಟಿಂಗ್ ನಿಮ್ಮ ಮೇಲೆ ಅಪಪ್ರಚಾರ ಸ್ಟಾರ್ಟ್ ಆಗುತ್ತಲ್ಲ, ಸಿನಿಮಾ ಕ್ಯಾರಿಯರ್ ಮುಗೀತು ಎಲ್ಲ ಆದ್ಮೇಲೆ ಒಂದೊಂದಾಗ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಕರಿಯರ್ದು ವಿಷಯ ಇವಾಗ ಸ್ವಲ್ಪ ದಿವಸದಲ್ಲಿ, ಸ್ವಲ್ಪ ತಿಂಗಳ ಮುಂಚೆ ಬಂದಾಗ ವಿಷಯ ಅದ್ರ ಬಗ್ಗೆನೂ ಹೇಳಿದ್ರು. ಇಲ್ಲ ಇವರೇ ನಿಶಾ ಅವರೇ ಅಡ್ಮಿಟ್ ಮಾಡಿದ್ದಾರೆ, ಅವರೇ ಹೇಳಿದ್ರು ಅವ್ರ ಕಾಲು ಮುರಿದೋಗಿತ್ತು ಅಂತ. ಸ್ವಂತವಾಗಿ ನಾನು ಬಂದು ಹೇಳ್ಕೊಳಕ್ಕಾಗಲ್ವಲ್ಲ, ನನ್ನ ಫಿಲ್ಮಿಂದ ತೆಗ್ದಾಕಿದ್ರು, ಇದಕ್ಕೆ ಯಾರು ಕಾರಣ ಏನಾಯ್ತು ಅಂತ. ಅದಕ್ಕೆ ಅದೊಂದು ನಮ್ಮ ತಾಯಿನ ನಿರ್ಧಾರ ತಗೊಂಡಿದ್ದು. ಅದನ್ನ ಸುಮ್ಮನೆ ಅದು ಹೇಳ್ತಾರಲ್ಲ, ಬ್ರಿಡ್ಜ್ ಕೆಳಗಡೆ ನೀರು ಹೋಗ್ಲಿ ಬಿಡಪ್ಪ ಅಂತ. ಹಂಗೆ ಆಯ್ತು, ಲೆಟ್ ಇಟ್ ಗೋ ಅಂಡರ್ ದ ಬ್ರಿಡ್ಜ್ ಅಂತ ಬಿಟ್ವಿ. ಅವತ್ತೇ ನಾವು ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ನಮ್ಮ ತಾಯಿ ಕ್ಲಾರಿಟಿ ಇತ್ತು. ಅದನ್ನ ನೀವು ತಿರ್ಗಾ ವಾಪಸ್ಸು ನನ್ನ ಮೇಲೆ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತೀರಾ ಅಂತ ಅಂದರೆ ಅಲ್ಲೂ ಒಂದು ಎಲ್ಲೋ ಪಬ್ಲಿಕ್ಕಲ್ಲಿ ಒಂದು ಗೊಂದಲ ಕ್ರಿಯೇಟ್ ಮಾಡೋಕ್ಕೆ. ಇದೆಲ್ಲ ಎಲ್ಲ ಸಣ್ಣ ಸಣ್ಣ ವಿಷಯಗಳು, ಬಟ್ ಸಣ್ಣದಲ್ಲ, ಇದೆಲ್ಲ ದೊಡ್ಡದು. ಯಾಕಂದ್ರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಲ್ಲ, ನನ್ನ ಮೇಲೆ ಭರವಸೆ ಇರಬಾರ್ದು, ನನ್ನ ಮೇಲೆ ನಂಬಿಕೆ ಇರಬಾರ್ದು, ನನ್ನ ಇವ್ರಿಗೇನೋ ಸ್ಟೆಬಿಲಿಟಿ ಇಲ್ಲ ಅಂತ ಆ ಥರ ಪೋರ್ಟ್ರೇ ಮಾಡಬೇಕು ಅಂತ. ಸೊ ಅದಾದಮೇಲೆ ಸೋಷಿಯಲ್ ಮೀಡಿಯಾ ಮೇಲೆ ತುಂಬ ಕ್ಯಾಂಪೇನ್ಸ್ ನಡೀತು.
ಒಂದು ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತುಂಬ ಜನ ಎಲ್ಲ ಸುತ್ತಮುತ್ತ ಬಂದು ಏನಕ್ಕೆ ಅದು ಇದು ಅಂತ ವಿರೋಧಿಸ್ತಾ ಇದ್ರು. ನಾನು ಹೇಳಿದೆ ಅವ್ರಿಗೆ, ನೋಡಪ್ಪ ನಾನು ನಿಮ್ಗಿಂತ ಮುಂಚೆನೇ ಇಲ್ಲಿದ್ದವಳು, ನಾನು 10 ವರ್ಷದ ವಯಸ್ಸಿಂದ ಹೋರಾಡ್ತಾ ಇದ್ದೀನಿ, ಇಲ್ಲಿ ಮನೆಗೂ ಹೋಗಿದ್ದೀನಿ, ಮನೇಲಿ ಕೂತು ನಾನು ಅವ್ರ ಜೊತೆಲಿ ಮುದ್ದೆನೂ ತಿಂದಿದ್ದೀನಿ, ಸೊಪ್ಸಾರು ತಿಂದಿದ್ದೀನಿ ಅಂತ, ನನಗೆ ಅಷ್ಟು ಹತ್ತಿರವಾದ ಒಡನಾಟ ಇದೆ ಇಲ್ಲಿ. ಸೊ ನೀವತ್ತು ಬಂದು ನನಗೆ ಏನು ಎತ್ತ ಇವೆಲ್ಲ ನೀವು ಇವತ್ತು ಇದೆಲ್ಲ ನೋಡಿ, ನೀವು ಐಶ್ವರ್ಯ ನೋಡಿ ನೀವು ಸುತ್ತಮುತ್ತ ಇದ್ದೀರಾ, ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಿಲ್ಲ ಆಯ್ತಾ, ಚಿಕ್ಕವಳ್ದಾಗ ನಾನು ನೋಡಿದ್ದೀರಾ, ಬಟ್ ನೀವು ಇವತ್ತು ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ, ನನ್ನ ಕಥೆ ಏನು ಒಳಗಡೆ ನಿಮ್ಗೆ ಅದು ಗೊತ್ತಿಲ್ಲ. ಸೊ ನಾನು ನಿಮ್ಮ ಮೇಲೆ ಏನೂ ಆರೋಪ ಹಾಕಲ್ಲ, ಬಟ್ ನೀವು ಮಾಡ್ತಾ ಇರೋ ತಪ್ಪು. ನಾನಿಲ್ಲಿ ನಿಂತಿದ್ದೀನಿ, ಏನಾದ್ರು ಪ್ರಶ್ನೆಗಳಿದೆ ಅಂತ ಅಂದರೆ ಪ್ರಶ್ನೆಗಳಿದೆ. ಇಷ್ಟು ದಿವಸ ನೀವು ಬಂದು ಕೇಳಿಲ್ಲ ತಾನೇ ನಾನು, ಸೊ ಇವತ್ತು ಕೇಳ್ತಾ ಇದ್ದೀನಿ. ಹಂಗಂದ್ರೆ ನಾನು ಎಷ್ಟು ದಿವಸ ಏನಕ್ಕೆ ಸುಮ್ಮನೆ ಇದೆ, ಏನೋ ಒಂದು ಕಾರಣ ಇರುತ್ತೆ, ಇವತ್ತೇನಕ್ಕೆ ಸುಮ್ಮನೆ ಇಲ್ಲ, ಏನೋ ಒಂದು ಕಾರಣ ಇರುತ್ತೆ. ಸೊ ಆ ಥರ ಎಲ್ಲೋದ್ರೂ ಎಲ್ಲೂ ಬರಬಾರ್ದು, ಭಯ ಪಡಿಸೋಣ, ಒಂದು ದಬ್ಬಾಳಿಕೆ ಒಂದು ಅದಿರಲಿ ಅಂತ ಎಲ್ಲ ಕಡೆಯಿಂದನೂ. ಆಮೇಲೆ ನಿಮ್ಗೆ ಗೊತ್ತಿರೋ ಹಂಗೆ ಇವತ್ತು ಆ ಕೋರ್ಟ್ ಆರ್ಡರ್ ಡಿಸ್ಚಾರ್ಜ್ ಆಗಿದೆ. ಒಂದು 100 ನನ್ನ ಇಂಟರ್ವ್ಯೂಸು, ನನ್ನ ವಿಡಿಯೋಸ್ ಎಲ್ಲ ಕಡೆಯಿಂದ ಕ್ಲೀನಪ್. ಯಾವ ನ್ಯೂಸ್ ಪೇಪರ್ದು ಕ್ಲಿಪ್ಸು, ಆ ಇಂಟರ್ವ್ಯೂಸು ಇಲ್ಲ, ಕ್ಲಿಪ್ಸು ಇಲ್ಲ. ಇವಾಗ ಯಾರು ಹೋಗಿ ತೆಗಿಸ್ತಾರೆ ಅದನ್ನ ಯಾರೋ ವಾಪಸ್ ತರ್ತಾರೆ. ಅದು ಕೋರ್ಟ್ ಆರ್ಡರ್ ಕೊಡುತ್ತೆ ಎಲ್ಲ ತರಬೇಕು ಆಚೆ ಅಂತ. ಇವಾಗ ಕೋರ್ಟ್ ಡಿಸ್ಮಿಸ್ ಮಾಡಿದೆ. ಅದನ್ನ ಯಾರು, ನನ್ನ ಹತ್ರ ಅಷ್ಟು ಸಮಯ ಇದೆಯಾ, ನನ್ನ ಹತ್ರ ಅಷ್ಟೊಂದು, ನನ್ನ ಹತ್ರ ಸಂಪನ್ಮೂಲ ಇದೆಯಾ, ಇನ್ನೊಂದು ಕಾನೂನು ಹೋರಾಟ ಮಾಡ್ಬೇಕು, ಯಾರು ತೆಗ್ಸೋದಿಲ್ಲ. ಬಟ್ ಎಲ್ಲ ಕ್ಲೀನ್ ಅಪ್ ಮಾಡಿ ಹೇಗೆ ತೋರಿಸಿದ್ರು ಅಂದ್ರೆ ಏನೂ ಆಗಿಲ್ಲ ಅಂತಾನೆ. ನೀವು ಹೋಗ್ಬಿಟ್ಟು ಕೇಳಬೇಕಾಗಿತ್ತು. ಇದೆಲ್ಲ ನಾನು ಏನಾದ್ರು ಯಾವ್ದಾದ್ರು ವಿರುದ್ಧವಾಗಿ ಮಾತಾಡಿದ್ರೆ ಅಲ್ಲೋಗಿ ಪ್ರಶ್ನೆ ಮಾಡಬೇಕಾಗಿತ್ತು. ನಾನು ಬರೀ ನನ್ನ ಪರಿಸ್ಥಿತಿ ಮಾತಾಡಿದ್ದು. ನಾನು ಹೇಳ್ತೀನಿ ಇವತ್ತು ಶಿವಕುಮಾರ್ ಅವರೇ, ನನ್ನ ಹೋರಾಟ ನಾನು ಯಾರ ವಿರುದ್ಧನೂ ಅಲ್ಲ, ನನ್ಗೆ ಯಾರು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ನಾನು ಜೀವನದಲ್ಲಿ ಏನೋ ಒಂದು ಮಾಡಬೇಕು, ನನ್ನ ಪರಿಸ್ಥಿತಿಗಳನ್ನ ಏನು ಅನುಭವಿಸಿದ್ದೀನಿ ಅದರಿಂದ ಏನೋ ಒಳ್ಳೇದು ಆಚೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು. ನ್ಯಾಯ ಹೇಗೆ ತಪ್ಪುಗಳು ಸಮಾಜದಲ್ಲಿ ಕಾಣಿಸುತ್ತೋ ನ್ಯಾಯನೇ ಅಷ್ಟು ಎದ್ದು ಕಾಣಬೇಕು. ಆವಾಗ ಸಮಾಜಕ್ಕೆ ಒಂದು ಭರವಸೆ ಬರುತ್ತೆ. ಆ ನ್ಯಾಯ ಕಾಣಿಸ್ಲಿ, ಹೆಂಗಾರು ಹೋರಾಟ ಮಾಡ್ತಾ ಇದ್ದೀನಿ, ಆ ನ್ಯಾಯ ಕಾಣಿಸ್ಲಿ ಅಂತ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ, ಕೂತಿದ್ದೀನಿ ಇಲ್ಲಿ. ಸೊ ಸಿಡಿ ವಿಚಾರ ಬಂದ್ರೆ ಅದು ತುಂಬಾ ಒಂದು ಗಂಭೀರವಾದ ವಿಚಾರ. ಈಗ ಒಂದು ಹೆಣ್ಮಗಳದು ಸಿಡಿ ಅಂತ ಅಂದ್ರೆ ಅದು ಈಸಿ ಆಗಿ ತಗೊಂಡ್ಬಾರ್ದು. ಹೌದು, ಫಸ್ಟ್ ಆಫ್ ಆಲ್ ಅದನ್ನ ಮಾಡಬಾರ್ದು. ಹೌದು, ಮಾಡಾದ್ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅದನ್ನ ಬೇರೆ ತರ ತಗೊಂಡೋಗ್ಬೇಕು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ತುಂಬಾ ಗಂಭೀರವಾದ ಸಮಸ್ಯೆ. ಎಲ್ಲರೂ ಹೇಳ್ತಾರೆ ಅದೇನ್ ದೊಡ್ಡ ವಿಷಯ, ಅದ್ರ ಬಗ್ಗೆ ಏನ್ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ. ಯಾಕೆ ಅವಶ್ಯಕತೆ ಇಲ್ಲ? ನಿಮ್ಮ ಮಗಳ ಮೇಲೆ ವಿಷಯ ತಂದಿದ್ರೆ, ನಿಮ್ಮ ಸಿಸ್ಟಮ್ ಮೇಲೆ ತಂದಿದ್ರೆ, ಇಲ್ಲ ನಿಮ್ಮ ಹೆಂಡತಿ ಮೇಲೆ ತಂದಿದ್ರೆ ನಿಮ್ ನೋವು ಆಗ್ತಾ ಇರಲಿಲ್ಲ. ಆಯ್ತಪ್ಪ, ನನ್ಗೆ ಆ ಥರ ಪ್ರೊಟೆಕ್ಷನ್ ಇಲ್ಲ ಫ್ಯಾಮಿಲಿಲಿ, ಬಟ್ ನಾನಿದ್ದೀನಲ್ಲ ನನಗೋಸ್ಕರ. ನಮ್ಮ ತಾಯಿ ಇದ್ದಾರೆ, ನನಗೂ ಜನ ಇದ್ದಾರೆ, ಯಾರು ಇಲ್ದೇರು ನಾನಿದ್ದೀನಲ್ಲ. ಅದು ಹೇಳಿದ್ಯಾರು? ಎಷ್ಟೊಂದು ಜನ ಹೇಳಿದ್ರು. ಆಕ್ಚುಲಿ ಎಕ್ಸಾಂಪಲ್ ಹೇಳ್ಬೋದಲ್ಲ, ಗೊತ್ತಿರುತ್ತಲ್ಲ. ಇಲ್ಲ, ಗೊತ್ತಿರುತ್ತೆ ಅಂತ ಪಬ್ಲಿಕ್ ಇಂದನೂ ಬಂತು. ಅಯ್ಯೋ ಇದೇನ್ ಬಿಡೋ ದೊಡ್ಡ ವಿಷಯನ. ಪಬ್ಲಿಕ್ ಬಿಟ್ಬಿಡಿ. ನಾನು ಏನಕ್ಕೆ ಪಬ್ಲಿಕ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಅಂದ್ರೆ, ಏನಕ್ಕೆ ಕ್ಯಾಶುಯಲ್ ಆಗಿ ತಗೊಂತೀವಿ ನಾವು ಸಮಾಜದಲ್ಲಿ. ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತಲ್ಲ, ಇದನ್ನೆಲ್ಲ ನಾವು ಕ್ಯಾಶುಯಲ್ ಆಗಿ ತಗೊಂಡಾಗ ಅವ್ರು ಇನ್ನೂ ಕ್ಯಾಶುಯಲ್ ಆಗಿ ಮಾಡ್ತಾರಲ್ವಾ. ನಾವು ಕ್ಯಾಶುಯಲ್ ಆಗಿ ಅವ್ರಿಗೆ ಅವಕಾಶ ಮಾಡಕ್ ನಾವೇ ಕೊಡೋದಲ್ವಾ. ನಾನು ಹೇಳೋದು DK ಶಿವಕುಮಾರ್ ಸರ್ ಈ ವಿಷಯದಲ್ಲಿ, ಅವರು ನನಗೆ ತಂದೆ ಸ್ಥಾನದಲ್ಲಿ ನಿಂತಿರೋ ವ್ಯಕ್ತಿ. ಅವ್ರಿಗೆ ನಾನು ಅಂದ್ರೆ ಮಗಳ ಸ್ಥಾನದಲ್ಲಿ ನಿಂತಿರೋ ವ್ಯಕ್ತಿನ. ಯಾಕೆ ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಅವ್ರು ಬೀಗ್ ರೂಟಕ್ಕೆ ಕೂರ್ಗಲ್ಲಿ ನಡೀತಾರೆ, ಬೀಗ್ ರೂಟ್ ಅಲ್ಲಿಗೆ ಹೋಗ್ತಾರೆ. ಕೂರ್ಗೋ ಊಟಿನೋ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಾರೆ. ಸೊ ಅಂತ ಕ್ಲೋಸ್ ಕಂಟೆಂಪ್ರರೀಸ್ ಅವರು. ನಮ್ಮ ತಾಯಿ ಅವ್ರಿಗೆ ಪರಿಚಯ, ಅವ್ರಿಗೆ ಗೊತ್ತು ಕಷ್ಟ ಎಲ್ಲ, ನಮ್ದು ಏನು ಕಷ್ಟ ಎಲ್ಲ ಗೊತ್ತು. ಈ ಥರ ನನ್ನ ವಿಷಯ ಬಂದಾಗ ನನ್ಗೆ ತುಂಬ ಭರವಸೆ ಇತ್ತು. ಒಬ್ಬ ಇವತ್ತು ತುಂಬ ಉತ್ಕೃಷ್ಟವಾದ ಸ್ಥಾನದಲ್ಲಿದ್ದಾರೆ ಅವರು. ಒಂದು ಸೀರಿಯಸ್ ಆಗಿ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಇದೆಲ್ಲ ನನ್ನ ರಾಜ್ಯದಲ್ಲಿ ಹೆಣ್ಮಕ್ಳು ಅವ್ರಿಗೊಂದು ಗೌರವ ಇದೆ, ಇದೇ ನೀವು ನಡೆಸ್ತಾ ಇದ್ದೀರಾ ಅಂತ ಯಾಕೆ ತಗೊಂಡಿಲ್ಲ ಪೊಸಿಷನ್? ನೀವು ಸುಮಾರು ಸಲ ಭೇಟಿ ಮಾಡಿದ್ರಲ್ಲ ಅವ್ರಿಗೆ? ಹೌದು ಹೌದು, ಮೊದಲಾಗಿ ನಾನು ಭೇಟಿ ಆಗಿದ್ದವ್ರನ್ನ ನನ್ನ ಕಷ್ಟಗಳನ್ನ ಅವ್ರ ಜೊತೆ ಹಂಚ್ಕೊಳಕೇನೆ. ಬಟ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಎಲ್ಲ ಗೊತ್ತಿದ್ಮೇಲೆ ಅವ್ರೇನಕ್ಕೆ ಫೋಟೋ ಪಬ್ಲಿಷ್ ಮಾಡಿದ್ರು? ಅದು ಫಸ್ಟ್ ಒಂದು ಮೊದಲನೇದು ನನಗೆ ಅಸಮಾಧಾನದ ವಿಷಯ. ಅಂದ್ರೆ ಅದು ಯಾಕೆಂದ್ರೆ ನಂದು ಹಂಗೋ ಹಿಂಗೋ ನಡೀತಾ ಇತ್ತು. ಅದ್ ಮಾಡಿದ್ಮೇಲೆ ಇನ್ನೂ ಅಧ್ವಾನ ಆಗೋಯ್ತು. ನನ್ನ ಸಮಸ್ಯೆಗಳನ್ನ ನಾನು ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೋದಾಗ ಇನ್ನ ಹೆಚ್ಚು ಮಾಡ್ಕೊ ಬಂದೆ ನಾನು. ಈಗ DK ಅವರಿಂದ ನಿಮ್ಗೆ ಸಮಸ್ಯೆಗಳು ಸಾಲ್ವ್ ಆಗ್ಲಿಲ್ವಾ ಹಾಗಾದ್ರೆ? ಶಿವಕುಮಾರ್ ಅವರೇ, ನೀವು ನ್ಯೂಸ್ ನೀವು ಗೊತ್ತಲ್ಲ ನಿಮ್ಗೆ ಏನ್ ನಡೀತಾ ಇದೆ ಅಂತ. ನಾನು ಅವ್ರ ಹತ್ರ ಹೋದೆ, ಸ್ವಲ್ಪ ತಿಂಗಳು ಆದ್ಮೇಲೆ ನಮ್ಮ ತಂದೆ ಅದಕ್ಕೆ ಸೇರ್ಕೊಂಡ್ರು. ಸೊ ಅವಾಗ ಏನೋ ಸಾಲ್ವ್ ಆಗ್ಲಿಲ್ಲ? ಇಲ್ಲ, ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡು ಹೋದೆ. ಎಲ್ಲೋ ಒಂದ್ ಕಡೆ ನನ್ಗೆ ಸಮಸ್ಯೆಗಳಿಗೆ ಅವ್ರೊಂದು ಸೊಲ್ಯೂಷನ್ ಕೊಡ್ತಾರೆ, ಪರಿಹಾರ ಕೊಡ್ತಾರೆ, ಒಂದು ಬುದ್ಧಿ ಹೇಳ್ತಾರೆ. ಯಾಕಂದ್ರೆ ತುಂಬಾ ಉತ್ತಮ ಸ್ಥಾನದಲ್ಲಿರೋ ಒಬ್ರು ವ್ಯಕ್ತಿ ಇವತ್ತು. ಅವಾಗ ಏನಕ್ಕೆ ಹೋಗ್ತಾ ಇದಾರೆ ನಿಶಾ ಅವರು DK ಶಿವಕುಮಾರ್ನ ಮೀಟ್ ಮಾಡಕ್ಕೆ ಅಂದ್ರೆ, ಅಪ್ಪ ಬಂದ್ಬಿಟ್ಟು BJP ಇದ್ದಾರೆ, ಮಗಳು ಹೋಗ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಳ್ಳೋದಕ್ಕೆ ಹೋಗ್ತಾ ಇದಾರೆ ಅಂತ ಒಂದು ಟಾಕ್ ನಡೀತು. ಇಸ್ ಇಟ್ ಟ್ರೂ? ಅದು ನಾನ್ ಮಾಡಿದ ಟಾಕ್ ಅಲ್ಲ.
ನನ್ಗೇನು ಆ ಥರ ಮೀಡಿಯಾ ಪವರ್ ಇರಲಿಲ್ಲ. ನಾನು ಸುಮ್ಮನೆ ಸಾಧಾರಣದ ಹೆಣ್ಮಗಳಾಗಿ ಹೋಗಿದ್ದೆ ಅವ್ರ ಹತ್ರ ಮಾತಾಡೋಕ್ಕೆ. ಆ ಟೈಮ್ನಲ್ಲಿ ನೀವೇನ್ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆಯಾ? ಅವ್ರ ಜೊತೆ ಮಾತಾಡಿದ್ದ. ಅವ್ರ ಜೊತೆ ಅಲ್ಲ, ಅವ್ರ ಜೊತೆ ಮಾತಾಡಿದ್ದನ್ನು ಶೇರ್ ಮಾಡಿ. ಮತ್ತೆ ಇವನ್ ಮೀಡಿಯಾ ಹತ್ರ ಬಂದ್ರು ಒಂದು 2 minutes 3 minutes ಏನೋ ಮಾತಾಡಿದ್ರಿ ಆ ಟೈಮ್ನಲ್ಲಿ ಆನ್ ದ ವೇ ಕಾರಿಡಾರ್ ಅಲ್ಲಿ ಹೋಗ್ಬೇಕಂದ್ರೆ? ಇಲ್ಲ, ಕಾರಿಡಾರ್ ಅಲ್ಲಿ ಮಾತಾಡಿಲ್ಲ. ಅವ್ರನ್ನ ಭೇಟಿ ಬಂದಾದ್ಮೇಲೆ ಫಸ್ಟ್ ಫೋಟೋ ಆಚೆ ಬರುತ್ತೆ. ಫೋಟೋ ಆಚೆ ಬಂದಾದ್ಮೇಲೆ ಗೊಂದಲ ಶುರು ಆಗುತ್ತೆ. ಆಮೇಲೆ ಮೀಡಿಯಾ ಬರುತ್ತೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ. ನನ್ಗೆ ಏನೂ ಕ್ಲಾರಿಟಿ ಇರಲ್ಲ. ನಾನು ಹೋಗಿ ಮಾತಾಡಿದ್ದು ಆಸ್ ಅ ಪರ್ಸನ್ ಹೂ ಇಸ್ ನೋನ್ ಟು ಮೈ ಫಾದರ್, ನೋನ್ ಟು ಮೈ ಫ್ಯಾಮಿಲಿ, ಇನ್ ಅ ವೆರಿ ಸ್ಟ್ರಾಂಗ್ ಪೊಸಿಷನ್. ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅವರು. ನಮ್ಮ ಡೆಪ್ಯೂಟಿ CM ನಮ್ಮ ಕರ್ನಾಟಕಕ್ಕೆ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ನನ್ಗೆ ಏನೋ ಒಂದು ಶಕ್ತಿ ಕೊಡ್ತಾರೆ, ಇಲ್ಲ ನಮಗೆ ಸಲಹೆ ಕೊಡ್ತಾರೆ, ಪರಿಹಾರ ಕೊಡ್ತಾರೆ, ನೀಡ್ತಾರೆ ಅಂತ ಹೋಗಿದ್ದು. ಆ ನಂತರ ಫೋಟೋ ಬಂದ್ಮೇಲೆ ಅದು ಬೇರೆ ತರನೇ ಆಚೆ ಬಂತು. ಫೋಟೋ ಬಿಟ್ಟು DK ಶಿವಕುಮಾರ್ ಅಂತ ಹೇಳ್ತೀರಾ ನೀವು? ನಾನ್ ತಗೊಂಡಿಲ್ಲ ಫೋಟೋ ಅದನ್ನ. ಓಕೆ. ನಾನೇನೋ ತಗೊಂತೀನಿ ಫೋಟೋ. ಅವ್ರ ಆಫೀಸಲ್ಲಿ ಇದ್ದೆ ನಾನು. ಓಕೆ. ಅವ್ರು ಏನಕ್ಕೆ ಹಾಕಿದ್ರು ಫೋಟೋ ಅಂತ ನನ್ನ ಪ್ರಶ್ನೆ. ನೀವು ಫೋಟೋ ಹಾಕೋದಕ್ಕೆ ಕಾರಣ ಒಂದೇ ಇರಬೇಕು. ಏನಿರಬೇಕು? ಇಲ್ಲ ಏನೋ ನೀವು ಸಪೋರ್ಟ್ ಮಾಡ್ತೀನಿ ಅಂತ ಇರಬೇಕು, ಇಲ್ಲ ನಿಮ್ದೇನಾದ್ರು ಬೇರೆ ಇಂಟೆನ್ಷನ್ ಇರಬೇಕು. ಅದು ಬೇರೆ ತರನೇ ಬಂತಲ್ಲ. ಸೊ ಅದಾದ್ಮೇಲೆ ನಿಮ್ಮ ಅಭಿಪ್ರಾಯ ಚೇಂಜ್ ಆಯ್ತಾ DK ಶಿವಕುಮಾರ್ ಅವ್ರ ಮೇಲೆ? ಆ ಸಮಯದಲ್ಲಿ ನನ್ಗೆ ತುಂಬಾ ಹೋಪ್ ಇತ್ತು. ಅಂದ್ರೆ ನೀವು ತಂದೆ ಸ್ಥಾನ ತಗೊಂಡು ಹೋಗಿದೆ ಅಂತ ಹೇಳಿದ್ರಿ ಅವ್ರಿಗೆ. ಅವ್ರ ತಂದೆನೇ ಅಲ್ವಾ ಶಿವಕುಮಾರ್ ಅವರೇ, ಅವ್ರಿಗೂ ಮಕ್ಳಿದಾರಲ್ಲ. ಅವ್ರಿಗೆ ನನ್ನ ಸಮಸ್ಯೆಗಳು ಅವ್ರು ಮಾತಾಡಿದಾಗ ನನ್ನ ಸಮಸ್ಯೆಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.